KPSC ಅವರು ಸಣ್ಣ ಪುಟ್ಟದಕ್ಕೆಲ್ಲ ನೀವು ಪ್ರಕಟಣೆ ಹೊಡಿಸ್ತೀರಾ. ನೀವು ಇಲ್ಲಿ ಮೇಜರ್ ಪ್ರಾಬ್ಲಮ್ಮು, ಒಂದೊಂದು ಕ್ಲಾಸ್ ರೂಮಲ್ಲಿ 10-15 ಜನ ಸೆಲೆಕ್ಟ್ ಆಗಿದ್ದಾರೆ, ಓಕೆನಾ? ಅದಕ್ಕೆ ನೀವು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀರಾ, ಏನು ಡಿಸೇಬಲ್ಡ್ ಪರ್ಸನ್ನು ಒಂದೇ ರೂಮಲ್ಲಿ ಇರ್ತಾರೆ ಅಂತೇಳಿ. ಪ್ರತಿ ಡಿಸ್ಟಿಕ್ಕು ಪ್ರತಿ ತಾಲೂಕಿಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದೀರಾ. ಎಲ್ಲರೂ ನೀವು ಒಂದೇ ಕಡೆ ಕುಂಡಿಸ್ಬಿಟ್ಟು ನೀವು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಲ್ಲ. ಬಿಕಾಸ್ ಬೇರೆ ಬೇರೆ ಸೆಂಟರಲ್ಲಿ ಒಂದೇ ಸೆಂಟರಲ್ಲಿ 10-15 ಜನ ಸೆಲೆಕ್ಟ್ ಆಗಲ್ಲ. ಇದು ನೀವು ಸುಮ್ಮನೆ ಸುಳ್ಳು ಮಾಹಿತಿ ಕೊಟ್ಟು ಸರ್ಕಾರಕ್ಕೆ ದಾರಿ ತಪ್ಪಿಸ್ತೀರಾ, ಒಂದೇದು. ಮತ್ತು ಈ ಎರಡನೇ ವಿಚಾರ ಏನಪ್ಪ ಅಂತಂದರೆ, ನೀವು ನಿನ್ನೆ ಒಂದು ಪ್ರಕಟಣೆ ಹೊಡಿಸಿದ್ದೀರಾ. ಏನಂತ ಹೊಡಿಸಿದ್ದೀರಾ ಅಂತಂದರೆ, ಈ ಒಂದು ಕನ್ನಡದವರು ಎವ್ರಿ ಇಯರ್ ಜಾಸ್ತಿ ಕ್ಲಿಯರ್ ಆಗ್ತಾ ಇದ್ದಾರೆ ಅಂತೇಳಿ. ನೀವು ನೋಟಿಫಿಕೇಶನ್ ಲಾಸ್ಟ್ ನೋಟಿಫಿಕೇಶನ್ಗೂ ಈ ನೋಟಿಫಿಕೇಶನ್ ಕಂಪ್ಯಾರಿಸನ್ ಮಾಡಿ ಪರ್ಸೆಂಟೇಜು 106ಗೂ ಮತ್ತು 384ಗೂ 1:15 ರೇಷಿಯೋದನ್ನು ತೊಗೊಂಡ್ರೆ ಅದು ನಂಬರ್ ಜಾಸ್ತಿನೇ ಇರುತ್ತೆ. ನೀವು ಕನ್ನಡದವರು ಮೇನ್ಸಿಗೆ ಅಪ್ಲಿಕೇಶನ್ ಆಗ್ತಾರಲ್ಲ, ಯಾರು ಕನ್ನಡದಲ್ಲಿ ಬರೀತಾರೆ ಅವಾಗಷ್ಟೇ ನೀವು ಜಾಸ್ತಿ ಕಡಿಮೆ ಅಂತ ನೋಡೋಕೆ ಬರುತ್ತೆ. ನೀವು ಮೊದಲೇ ಕ್ಲಾರಿಫಿಕೇಶನ್ ಕೊಡ್ತೀರಾ ಅಂತಂದರೆ ನಿಮ್ಗೇನಾದರೂ ಬುದ್ಧಿ ಇದೆಯಾ? ಸ್ವಲ್ಪ ಯೋಚನೆ ಮಾಡಿ. ನೀವು ಸರ್ಕಾರಕ್ಕೆ ಯಾಕೆ ದಾರಿ ತಪ್ಪಿಸ್ತೀರಾ? ನೀವು ಕನ್ನಡದಲ್ಲಿ ಜಾಸ್ತಿ ಜನ ಸೆಲೆಕ್ಟ್ ಆಗಿದ್ದೀರಾ ಅಂತ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತೀರಲ್ಲ, ಅದರಲ್ಲಿ ಸೆಕ್ರೆಟ್ರಿ ಸೈನೇ ಇಲ್ಲ. ನೀವು KPSC ಅವ್ರು ಎಷ್ಟು ಕರಪ್ಟ್ ಮಾಡ್ತಿದ್ದೀರಾ ಅಂತಂದರೆ. ಮತ್ತು ಇನ್ನೊಂದು ವಿಚಾರ, ನಾನು ಇನ್ನೊಂದು ಕ್ಲಾರಿಫಿಕೇಶನ್ ಕೊಡಿ. KPSC ಇದಾರಲ್ಲ ಮೆಂಬರ್ಸು, ಅದರಲ್ಲಿ ಎಷ್ಟು ಜನ ಮಕ್ಕಳು ಪ್ರಿಲಿಮ್ಸ್ ಪಾಸ್ ಆಗಿದ್ದಾರೆ ಅಂತ ಹೇಳಿ ಅದೊಂದು ಕ್ಲಾರಿಫಿಕೇಶನ್ ಕೊಡಿ. ಆಯಿತು, KPSC ರಿಸಲ್ಟ್ಸ್ ಬಿಟ್ಟಿದ್ದೀರಲ್ಲ, ಅದು ಕಟ್ ಆಫ್ ಎಷ್ಟಿದೆ ಅಂತ ಕ್ಲಾರಿಫಿಕೇಶನ್ ಕೊಡಿ. ಕಟ್ ಆಫ್ ಯಾಕೆ ಇದು ಬಿಟ್ಟಿಲ್ಲ? UPSC ಎಕ್ಸಾಮ್ಸ್ ಕಂಡಕ್ಟ್ ಮಾಡುತ್ತೆ, ರಿಜಿಸ್ಟರ್ ನಂಬರ್ ಇರುತ್ತೆ, ಇದು ವಿತ್ ನೇಮ್ ಇರುತ್ತೆ, ನೀವು ಕಟ್ ಆಫು ಇರುತ್ತೆ. ನೀವು ಇಲ್ಲಿ ಯಾಕೆ ಬಿಡ್ತಾ ಇಲ್ಲ? ನೀವು ಅದನ್ನು ನೀವೇ ಫಾಲೋ ಮಾಡಿ. ಕಾನ್ಸ್ಟಿಟ್ಯೂಷನ್ ಬಾಡಿ ಅಲ್ವಾ? ನೀವು ಅದೊಂದು ಕ್ಲಾರಿಫಿಕೇಶನ್ ಕೊಡಿ. ಮತ್ತು ಎಷ್ಟು ಜನ ಆಫೀಸರ್ ಮಕ್ಕಳಿದ್ದಾರೆ, ಕಮಿಷನರ್ ಮಕ್ಕಳಿದ್ದಾರೆ, IAS ಆಫೀಸರ್ ಮಕ್ಕಳಿದ್ದಾರೆ, IPS ಆಫೀಸರ್ ಮಕ್ಕಳಿದ್ದಾರೆ, ಅದನ್ನು ಒಂದು ಕ್ಲಾರಿಫಿಕೇಶನ್ ಕೊಡಿ. ಆಯಿತು, ನೀವು ಕನ್ನಡದಲ್ಲಿ ರೇಷಿಯೋ ಜಾಸ್ತಿ ಆಗಿರೋದ್ರಿಂದ ನೀವು ಕನ್ನಡದಲ್ಲಿ ಇದೆ ಅಂತ ಹೇಳಿದ್ರೆ, ನೀವು ಸಣ್ಣ ಪುಟ್ಟದಕ್ಕೆಲ್ಲ ಅದು ಸೆಕ್ರೆಟ್ರಿ ಸೈನ್ ಹಾಕಿಲ್ಲ. ಅವಾಗ ನಾನು ಹೇಳಿದೆ, ಸೆಕ್ರೆಟ್ರಿ ಸೈನ್ ಹಾಕಿಲ್ಲ ಇದರಲ್ಲಿ. ನೀವು ಹಾಕಿರೋದು ಅಸಿಸ್ಟೆಂಟ್ ಸೆಕ್ರೆಟ್ರಿ. ಈ ಕಮಿಷನ್ಗೂ ಅಸಿಸ್ಟೆಂಟ್ ಸೆಕ್ರೆಟ್ರಿಗೂ ಒಂದು ನನಗೆ ಮುಂಚೆಯಿಂದ ಗೊತ್ತಿದೆ. ನಮ್ಮ ಹತ್ರ ಒಂದು ಸ್ವಲ್ಪ ಮಾಹಿತಿ ಇದೆ. ಅದು ಸಮಯ ಬಂದಾಗ ಅದನ್ನು ಕೊಡ್ತೀವಿ. ನಾವು ಎಲ್ಲಿ ಕೊಡಬೇಕಂತ ಕೊಡ್ತೀವಿ. ಆ್ಯಕ್ಚುಲಿ ಲೋಕಾಯುಕ್ತಾಗೆಲ್ಲ ನಾವು ಮಾತಾಡಿದ್ವಿ, ಬಟ್ ಅವ್ರು ಅದನ್ನು ತೊಗೊಂಡಿಲ್ಲ. ಏನಪ್ಪ ಅಂತಂದರೆ, ಈ KPSC ಕಮಿಷನ್ ಇದೆಯಲ್ಲ, ಅಸಿಸ್ಟೆಂಟ್ ಸೆಕ್ರೆಟ್ರಿ ಅವರು ಹಿಂದೆ ಯಾವುದೋ ಒಂದು ತಪ್ಪು ಮಾಡಿದ್ದಾರೆ. ಆ ತಪ್ಪನ್ನ ಪ್ರೂಫ್ ಇಟ್ಕೊಂಡು ಕಮಿಷನ್ ಏನು ಹೇಳಿದ್ರು ಅವರು ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಸೆಕ್ರೆಟ್ರಿ ಅಕ್ಸೆಪ್ಟ್ ಮಾಡಲ್ಲ. ಇಲ್ಲಿ ಅಸಿಸ್ಟೆಂಟ್ ಸೆಕ್ರೆಟರಿ ಇದಾರಲ್ಲ, ಅವ್ರು ಏನು ಬೇಕಾದ್ರೂ ಪ್ರಕಟಣೆ ಹೊಡಿಸ್ತಾರೆ. ನೋಡಿ, ಲಾಸ್ಟ್ ಒಂದು 4-5 ಪ್ರಕಟಣೆ ಇದ್ದಾವೆ, ನಿಮ್ಗೆ ಆಮೇಲೆ ತೋರಿಸ್ತೀನಿ ನಿಮಗೆ ಕ್ಲಾರಿಫಿಕೇಶನ್ಸು. ಒಂದಕ್ಕಾದ್ರೂ ಸೈನ್ ಹಾಕಿದ್ರೆ ಅದರಲ್ಲಿ ಸೈನ್ ಹಾಕದೇ ಇದ್ದಿದ್ದು ನೀವು ಪ್ರಕಟಣೆ ಹೊಡಿಸ್ತೀರಾ ಅಂತ ಅಂದರೆ, ನೀವು ಅದು ಎಷ್ಟು ಮಟ್ಟಿಗೆ ವ್ಯಾಲಿಡ್ ಇದೆ ಹೇಳಿ? ಎಲ್ಲರೂ ಹೋಗಿರ್ತಾರೆ, ಕಮಿಷನ್ ಏನು ಹೇಳ್ತಾರೆ ಅಲ್ಲಿ ಟೈಪ್ ಮಾಡಿಬಿಟ್ಟು ರಾತ್ರಿ 9-10 ಗಂಟೆಗೆ ನೀವು ಪ್ರಕಟಣೆ ಹೊಡಿಸ್ತೀರಾ ಅಂತಂದರೆ ಎಷ್ಟು ಮಟ್ಟಿಗೆ ಇರಬೇಕು? ನೀವು ಫಸ್ಟು ಇದನ್ನೆಲ್ಲ ಕ್ಲಾರಿಫಿಕೇಶನ್ ಕೊಡಿ, ಆಮೇಲೆ ಮಾತಾಡೋಣ. ನಾನು ಸರ್ಕಾರಕ್ಕೆ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, KPSC ಅವರು ಪ್ರತಿಯೊಂದು ಹಂತದಲ್ಲೂ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ. ಅದರಲ್ಲೂ ನೀವು CM ಸರ್ನ ಹೋಗಿ ಭೇಟಿ ಮಾಡೋದಕ್ಕೆ, ಇಲ್ಲಿ ಎಕ್ಸಾಮಿನೇಷನ್ ಕಂಟ್ರೋಲ್ನಿಂದಲ್ಲ, ಅವ್ರು ಮಾಡಿರೋ ತಪ್ಪಿಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ಕನ್ನಡದ KS ನೋಟಿಫಿಕೇಶನ್ಸು. ಏನು ಕೋರ್ಟ್ ಕಚೇರಿಯಾಗೋ ಅಲಿಯೋದಕ್ಕೇನು? ಸ್ಟೂಡೆಂಟ್ಸ್ ಎಲ್ಲ, ವಿದ್ಯಾರ್ಥಿಗಳೆಲ್ಲ ಏನು ಲಕ್ಷಾಂತರ ರೂಪಾಯಿ ಏನೆಲ್ಲ ಸಾಹುಕಾರ ಇರ್ತಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದಕ್ಕೆ? ಎಲ್ಲ ಬಡವರು, ಮಧ್ಯಮ ವರ್ಗದವರು ಎಕ್ಸಾಮ್ಸ್ ಬರೀತಾ ಇರೋದು. ನಿಮಗೇನಾದರೂ ಸ್ವಲ್ಪ ಆದರೂ ಜ್ಞಾನ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ನೆಗ್ಲಿಜೆನ್ಸಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನೀವು ತೋರಿಸೋದಾದ್ರೆ ಒಂದು ಕರೆಕ್ಟಾಗಿ ಕ್ವಶನ್ ಪೇಪರ್ ಇದು ರೆಡಿ ಮಾಡಿ ನೀವು ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕಾಯ್ತು. ನೀವು ಫ್ರೀಯಾಗಂತೂ ಎಕ್ಸಾಮ್ಸ್ ಕೊಟ್ಟಿಲ್ಲ, ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಅಪ್ಲಿಕೇಶನ್ ಫೀಸ್ ಹಾಕಿದ್ದೀವಿ. ಅಪ್ಲಿಕೇಶನ್ ಹಾಕಿದ್ಮೇಲೆ ಅಪ್ಲಿಕೇಶನ್ಗೆ ನೀವು ದುಡ್ಡು ತೊಗೊಂಡಿದ್ದೀರಾ. ನೀವು ಎಕ್ಸಾಮ್ಸ್ ಕರೆಕ್ಟಾಗಿ ಮಾಡೋ ಜವಾಬ್ದಾರಿ ನಿಮ್ದಿತ್ತು, ಆದರೆ ತಪ್ಪು ಮಾಡಿರೋದು ನೀವು. ನಾವ್ಯಾಕೆ ಕೋರ್ಟ್ ಕಚೇರಿಗೆ ಹೋಗ್ಬಿಟ್ಟು ಲಕ್ಷಾಂತರ ರೂಪಾಯಿ ವೇಸ್ಟ್ ಮಾಡಬೇಕು? ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊತೀನಿ. ಇವರು CM ಸರ್ಗೆ, ಅದು ಎಸ್ಪೆಷಲಿ ವಿದ್ಯಾರ್ಥಿಗಳ ಪರವಾಗಿ ಎಲ್ಲರ ಪರವಾಗೂ, ಇವರು ನಿಮ್ಮ ಹತ್ರ ಬರೋದಕ್ಕೆ ಈ ಒಂದು ಎಕ್ಸಾಮಿನೇಷನ್ ಕಂಟ್ರೋಲರು ಜ್ಞಾನೇಂದ್ರ ಕುಮಾರ್ ಅಂತ ಇದ್ದಾರೆ. ಅವರು ಅತೀಕ್ ಸರ್ಗೆ ತುಂಬ ಕ್ಲೋಸ್ ಆಗಿರೋ ವ್ಯಕ್ತಿ. ಅತೀಕ್ ಸಾರು ಅವ್ರು ಹೇಳ್ದಂಗೆ ಕೇಳ್ಕೊಂಡು ನಿಮಗೆ ಎಲ್ಲ ಪ್ರತಿಯೊಂದು ಸುಳ್ಳು ಮಾಹಿತಿ ಕೊಟ್ಟು ಇದು ಸ್ಟೂಡೆಂಟ್ಸ್ಗೆ ಮತ್ತು ಆಫೀಸರ್ನೆಲ್ಲರನ್ನೂ ಸರ್ಕಾರನ ದಿಕ್ಕು ತಪ್ಪಿಸ್ತಿದ್ದಾರೆ. ಎಷ್ಟು ಜನ ಲೆಟ್ರ್ ಬರ್ದಿದ್ದಾರೆ ನೀವೇ ಯೋಚನೆ ಮಾಡಿ ಸರ್. ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಮಾಡ್ಕೊತೀನಿ. ಸಾಹಿತಿಗಳಿರ್ಬೋದು, ಎಲ್ಲ ಮಿನಿಸ್ಟರ್ಸು, MLA, ಕನ್ನಡ ಪರ ಹೋರಾಟಗಾರರು, ರೈತರುಗಳು, ಸ್ವಾಮೀಜಿಗಳು, ವಿದ್ಯಾರ್ಥಿ ಸಂಘಟನೆಗಳು ಎಲ್ಲನೂ ನಿಮಗೆ ಲೆಟ್ರ್ ಕೊಟ್ಟು ಕೂಡ ಇಲ್ಲಿವರೆಗೂ ನೀವು ಇದ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡಿಲ್ಲ ಅಂತಂದರೆ ಯಾಕೆ ಇಷ್ಟು ನೆಗ್ಲಿಜೆನ್ಸಿ? ಕನ್ನಡ ಅಂತಂದರೆ ಇಷ್ಟು ನೆಗ್ಲಿಜೆನ್ಸಿನಾ? ನೀವು ಕನ್ನಡ ಅಭಿಮಾನಿ, ಇದು ನಿಮ್ಮ ಹತ್ರಕ್ಕೆ, ನೀವು ಇಲ್ಲಿ ಸಮಸ್ಯೆನ ನಿಮ್ಮ ಹತ್ರ ಬರೋದಕ್ಕೆ ಬಿಡ್ತಾ ಇಲ್ಲ ಇಲ್ಲಿ ನಿಮ್ಮ ಸುತ್ತಮುತ್ತ ಇರೋ ಅಧಿಕಾರಿಗಳು. ದಯವಿಟ್ಟು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಈ ಒಂದು ನೋಟಿಫಿಕೇಶನ್ ಆಗಿರೋ ಮಿಸ್ಟೇಕ್ಸ್ನ ಮತ್ತೊಮ್ಮೆ ನೀವು ಮರುಪರೀಕ್ಷೆ ಮಾಡಿದ್ರೆ ಮತ್ತೆ ಕೋರ್ಟಿಗೆ ಹೋಗ್ತಾರೆ. ಇವಾಗ KPSC ಅವರು ಬೇಕು ಅಂತ ರಿಸಲ್ಟ್ಸ್ ಬಿಟ್ಟಿದ್ದಾರೆ. ಇಲ್ಲಿ ಸ್ಟೂಡೆಂಟ್ಸ್ ಮಧ್ಯೆನೇ ಜಗಳ ತಂದಿಟ್ಟಿದ್ದಾರೆ ಅವರು. ದಯವಿಟ್ಟು ಈ ನೋಟಿಫಿಕೇಶನ್ನ ವಾಪಸ್ ತಗೊಂಡು
ಮತ್ತೆ ರೀನೋಟಿಫಿಕೇಶನ್ ಮಾಡಿ, ಮರು ಅಧಿಸೂಚನೆ ಮಾಡಿದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ. ಈ ರೀನೋಟಿಫಿಕೇಶನ್ ಮಾಡ್ತಿರಲ್ಲ, ಅದ್ರ ಜೊತೆಲಿ ದಯವಿಟ್ಟು ಸರ್ 250 ಇನ್ನೂ ಹೊಸ ವೇಕೆನ್ಸಿ ಇದೆ, ಆ ವೇಕೆನ್ಸಿನ ಅದ್ರಲ್ಲಿ ಆ್ಯಡ್ ಮಾಡಿಬಿಟ್ಟು 384 + 250 ಆ್ಯಡ್ ಮಾಡಿ 634 ವೇಕೆನ್ಸಿ ಆಗುತ್ತೆ. ದಯವಿಟ್ಟು ಇನ್ನೊಂದು ಹೊಸ ನೋಟಿಫಿಕೇಶನ್ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಆಲ್ಮೋಸ್ಟ್ ಈ ನೋಟಿಫಿಕೇಶನ್ ಹೊರಡಿಸಿ ಕೂಡ 1 ವರ್ಷ ಆಗಿದೆ, ಇಲ್ಲಿವರೆಗೂ ಯಾವುದೇ ರೀತಿ ಇವರು ಕಂಪ್ಲೀಟ್ ಮಾಡಿಲ್ಲ. ಇಷ್ಟು ಡಿಲೇ ಮಾಡ್ಕೊಂಡು ಬಂದಿದ್ದಾರೆ ಪ್ರತಿಯೊಂದು ಹಂತದಲ್ಲೂ. ದಯವಿಟ್ಟು ಇದನ್ನು ನೋಟಿಫಿಕೇಶನ್ ಮಾಡಿ. ಎಷ್ಟೊಂದು ಜನ ವಿದ್ಯಾರ್ಥಿಗಳು ಮತ್ತೆ ರೀನೋಟಿಫಿಕೇಶನ್ ಇಲ್ಲ ಹೊಸ ನೋಟಿಫಿಕೇಶನ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರು. ಈ ಒಂದು ರೀನೋಟಿಫಿಕೇಶನ್ ಮಾಡೋದ್ರಿಂದ ಸರ್ಕಾರಕ್ಕೂ ಬರ್ಡನ್ ಕಡಿಮೆ ಆಗುತ್ತೆ. ಯಾಕೆಂದರೆ ಹೊಸದಾಗಿ ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತೆ ಅಪ್ಲೈ ಮಾಡೋದ್ರಿಂದ ಮತ್ತೆ ರೆವಿನ್ಯೂ ಕ್ರಿಯೇಟ್ ಆಗುತ್ತೆ. ರೆವಿನ್ಯೂ ಕ್ರಿಯೇಟ್ ಆಗಿ ಮತ್ತೆ ಇನ್ನೊಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದ್ರಿಂದ ಸರ್ಕಾರಕ್ಕೂ ಯಾವುದೇ ರೀತಿ ನಷ್ಟ ಆಗಲ್ಲ. ಮತ್ತು ಇನ್ನೊಂದು ನೋಟಿಫಿಕೇಶನ್ ಬಿಡಬೇಕಂದ್ರೆ ಇನ್ನೂ 1 ವರ್ಷ ಆಗುತ್ತಾ 5 ವರ್ಷ ಆಗುತ್ತಾ ಗೊತ್ತಿಲ್ಲ. ದಯವಿಟ್ಟು ನಾನು ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಕೇಳ್ಕೊತೀನಿ, 18ನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಅಣ್ಣವ್ರ ನೇತೃತ್ವದಲ್ಲಿ ಈ ಒಂದು ಹೋರಾಟ ನಡೀತಾ ಇದೆ ಫ್ರೀಡಮ್ ಸ್ವತಂತ್ರ ಉದ್ಯಾನವನದಲ್ಲಿ. ಪ್ರತಿಯೊಂದು ಸ್ಟೂಡೆಂಟ್ಸು ನಾವು 20,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಂದು ಈ ಒಂದು ನೋಟಿಫಿಕೇಶನ್ನ, ಈ ಒಂದು KS ಎಕ್ಸಾಮ್ ಆಗಿರೋ ಒಂದು ಎಕ್ಸಾಮ್ಸ್ನ ರೀನೋಟಿಫಿಕೇಶನ್ ಮಾಡಿಸೋದ್ರ ಮುಖಾಂತರ ಎಲ್ಲ ವಿದ್ಯಾರ್ಥಿಗೂ ನ್ಯಾಯ ಕೊಡಿಸ್ಬೇಕು. ಮತ್ತು ಈ ಒಂದು ನೋಟಿಫಿಕೇಶನ್ ಯಾವುದೇ ರೀತಿ ಕೋರ್ಟಲ್ಲಿ ಎಲ್ಡಪ್ ಆಗಿ ವರ್ಷಾನುಗಟ್ಟಲೆ ಅಲ್ಕೊಂಡು ಮತ್ತೆ ಅದನ್ನು ಡಿಲೇ ಇನ್ ರಿಕ್ರೂಟ್ಮೆಂಟ್ ಮಾಡೋದು ಬೇಡ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಒಗ್ಗಟ್ಟಾಗಿ ಈ ಹೋರಾಟಕ್ಕೆ ಏನು ನಾರಾಯಣಗೌಡರಣ್ಣವ್ರು ಹೋರಾಟ ಮಾಡ್ತಿದ್ದಾರೆ, ಸರ್ಕಾರ ದಯವಿಟ್ಟು ಆ ಹೋರಾಟಕ್ಕೆ ಒಂದು ಬೆಂಬಲ ಸೂಚಿಸಿ ಎಲ್ಲ ವಿದ್ಯಾರ್ಥಿಗಳು ಅನುಕೂಲ ಮಾಡಿಕೊಟ್ಟು ಸರ್ಕಾರ ಕೂಡ ಕನ್ನಡ ಪರ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೈ ಮುಗಿ ಕೇಳ್ಕೊತೀನಿ. ಥ್ಯಾಂಕ್ ಯು, ನಮಸ್ಕಾರ.